ಕೋಲಾರ್ನಲ್ಲಿ ನಡೆದಂತ ಕಾರ್ಯಕ್ರಮದಲ್ಲೇ ಅಲ್ಲೇನೆ ಈ ವಿಷಯವನ್ನ ಪ್ರಸ್ತಾಪನೆ ಮಾಡುವಂತದ್ದಾಗಿದೆ ಮತ್ತು ಬಹಳ ಪರಿಣಾಮಕಾರಿಯಾಗಿ ನಿನ್ನೆನೂ ಸಹ ನಮ್ಮ ಪ್ರತಿಪಕ್ಷದ ನಾಯಕರು ಈ ವಿಚಾರದಲ್ಲಿ ಬಹಳ ಪ್ರಬಲವಾಗಿ ಮಾತಾಡಿದ್ದಾರೆ. ಎಲ್ಲ ಬೇರೆ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ಸನ್ಮಾನ್ಯ BY ವಿಜೇಂದ್ರ ಅವರಾಗ್ಲಿ, ಸದಾನಂದ ಗೌಡರಾಗ್ಲಿ ಎಲ್ಲರೂ ಇವತ್ತು ಮಾತಾಡೋದಾಗಿದೆ. ನಾಳೆ ದಿನ ನಮ್ಮ ರಾಜ್ಯ ಅಧ್ಯಕ್ಷರು ಚಂದ್ರಶೇಖರ್ ಅವರ ಮೃತಪಟ್ಟ ವ್ಯಕ್ತಿಯ ಮನೆಗೆ ಭೇಟಿ ಕೊಡುವಂತದ್ದಾಗ್ತಿದೆ. ಬಟ್ ಒಟ್ಟಾರೆ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ಳುವಂತದ್ದಾಗ್ತಿದೆ. ಇತಿಹಾಸದಲ್ಲಿ ಪ್ರಾಬ್ಲಿ ಒಬ್ಬ ಸರ್ಕಾರಿ ಅಧಿಕಾರಿ ಈ ರೀತಿ ಆತ್ಮಹತ್ಯೆನ ಮಾಡ್ಕೊಂಡಿರೋದು ಪ್ರಾಬ್ಲಿ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತೆ. ಒಬ್ಬ ಸರ್ಕಾರಿ ಅಧಿಕಾರಿ, ಸೇವೆನಲ್ಲಿರುವಂತ ಅಧಿಕಾರಿ ಒಂದು ಭ್ರಷ್ಟಾಚಾರ ಹಗಲು ದೊರಡೆ ಆಗಿರುವಂತದ್ದು, ಖಜಾನೆ ಕಾಯುವಂತ ವ್ಯಕ್ತಿಗಳೇ ಖಜಾನೆಗೆ ಕನ್ನ ಹಾಕುವಂತ ಕೆಲಸ ನಡೆದಿರುವಂತದ್ದು ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ. ಈ ರೀತಿ ಒಂದು ನೇರವಾಗಿ ಸಿಂಪಲ್ ಆಗಿ ಅಕೌಂಟ್ ಇಂದನೇ ಒಂದು ಕಂಪನಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಅದನ್ನ ಒಪ್ಕೊಂಡಿದ್ದಾರೆ. ಆಯ್ತು, ಈ ರೀತಿ ತಪ್ಪಾಗಿದೆ, ರಿವರ್ಸ್ ಮಾಡಿಸ್ಬೋದೇ. ಅದು ಏನಿದೆ ರಿವರ್ಸ್ ಮಾಡ್ಕೊಳಕ್ಕೆ ಇದೇನು ಪ್ರೈವೇಟ್ ಟ್ರಾನ್ಸಾಕ್ಷನ್ ನೋಡಿ. ಇನ್ನೂ ಕೇಸನ್ನ ದಾಖಲೆ ಮಾಡ್ದೇನೆ, ಯಾರನ್ನು ಬಂಧಿಸದೇನೆ ಒಂದು FIR ಫೈಲ್ ಮಾಡ್ತಾ ಯಾವ ರೀತಿ FIR ಅನ್ನ ನೇರವಾಗಿ ಆಪಾದನೆಯನ್ನ ಮಂತ್ರಿಗಳ ಮೇಲೆ ಮಾಡಿದ್ದಾರೆ. ಆ ಮಂತ್ರಿ ಮೇಲೆ FIR ಬಿಡಿ, ಬಂಧಿಸೋ ಕೆಲಸ ಬಿಡಿ, ನೆಕ್ಸ್ಟ್ FIR ಸಹ ಮಾಡಿಲ್ಲ. FIR ಅನ್ನ ಮಾಡದೆ ಅಬೇಟ್ಮೆಂಟ್ ಆಫ್ ಸೂಸೈಡ್ ಆಗಿರುವಂತದ್ದು. FIR ಅನ್ನು ಫೈಲ್ ಮಾಡ್ಲಿಕ್ಕೆ ಎಲ್ಲಿ ಹೋಗಿದೆ ಧ್ವನಿ? ಸನ್ಮಾನ್ಯ ಸಿದ್ದರಾಮಯ್ಯನವ್ರದ್ದು, ಸನ್ಮಾನ್ಯ DK ಸಾಕ್ಷಿ ಹೇಳಿ ಅಂತ. ಈ ಆರ್ಥಿಕ ಸಚಿವರು ಯಾರು? ಹೆಂಗ್ ಒಂದು ಬ್ಯಾಂಕ್ ಅಕೌಂಟ್ FD ಪರ್ಮಿಷನ್ ಇಲ್ಲದೆ ಓಪನ್ ಆಗುತ್ತೆ? ನನಗೆ ಗೊತ್ತಿಲ್ಲಪ್ಪ. ನಾನಂತೂ ಸರ್ಕಾರದಲ್ಲಿ ಯಾವ ಅಕೌಂಟ್ ಓಪನ್ ಆಗ್ಬೇಕು ಅಂದ್ರೆ FD ಪರ್ಮಿಷನ್ ಇಲ್ಲದೆ ಒಂದು ಅಕೌಂಟ್ ಓಪನ್ ಲಿಕ್ಕೆ ಸಾಧ್ಯವಿಲ್ಲ. ಈ ನೇರವಾಗಿ ಆಪಾದನೆ ಮುಖ್ಯಮಂತ್ರಿಗಳ ಮೇಲೆ ಹೋಗುತ್ತೆ. ಈ ಭ್ರಷ್ಟಾಚಾರ ಅದೇನೇ ಹೇಳಿದೆ, ಈ ಭ್ರಷ್ಟಾಚಾರದ ಸರ್ಕಾರ ಇತಿಹಾಸದಲ್ಲಿ ಹಿಂಗೆ ನೇರವಾಗಿ ಲೂಟಿ ಹೊಡೆದಂತ ಒಂದು ಸರ್ಕಾರ ಅಂದ್ರೆ ಈ ಸರ್ಕಾರ. ಬಾರಿನು ಪರ್ಸೆಂಟೇಜ್ ಏನು ಆಪಾದನೆ, ಪ್ರತಿನಿತ್ಯ ಆಪಾದನೆ ಬರ್ತಿತ್ತು. ಇವತ್ತು ನೇರವಾಗಿ ಸಾಕ್ಷಿ, ಬೇರೆದಲ್ಲೂ ಸಾಕ್ಷಿ, ಎಲ್ಲದರಲ್ಲೂ ಸಾಕ್ಷಿ ಇದೆ. ಇವತ್ತು ಎಲ್ಲ ಗುತ್ತಿಗೆದಾರರು ಆಪಾದನೆ ಮಾಡ್ತಿದ್ರು, ಇಷ್ಟು ಪರ್ಸೆಂಟೇಜ್ ಕೇಳ್ತಾರೆ, ಅಷ್ಟು ಕೇಳ್ತಾರೆ, ಇಷ್ಟು ಕೇಳಿಸ್ತಾರೆ, ಈ ಸಮಸ್ಯೆ ಮಾಡ್ತಾರೆ, ಆ ಸಮಸ್ಯೆ ಮಾಡ್ತಾರೆ. ಆರ್ಮ್ ಟೆಸ್ಟಿಂಗು, ಕೆಲವು ದಿನ ಪೇಮೆಂಟ್ ಮಾಡಿಬೇಡಿ ಅಂದ್ರು, ತಿರ್ಗಾ ಪೇಮೆಂಟ್ ಮಾಡಿ ಅಂದ್ರು, ಸೆಟಲ್ಮೆಂಟ್ ಆದ್ಮೇಲೆ ಪೇಮೆಂಟ್, ಸೆಟಲ್ ಮುಂಚೆ ಪೇಮೆಂಟ್. ಈ ರೀತಿ ಅಭಿವೃದ್ಧಿಯನ್ನೇ ಮಾಡದೆ ಲೂಟಿ ಮಾಡಿದಂತವ್ರು ಯಾರಿದ್ರೆ ಈ ಉಪಖಾತೆಯನ್ನು ತೆಗೆಯೋದಕ್ಕಾಗತ್ತಾ? ಈ ಉಪಖಾತೆಯನ್ನು ಓಪನ್ ಮಾಡೋದಕ್ಕೆ ಅವಕಾಶ ಇದೆಯಾ? ಈಗ ಇರುವಂತ ಆರೋಪ ಏನಂತ ಹೇಳಿದ್ರೆ, ಒಂದು ಉಪಖಾತೆಯನ್ನು ಮಾಡಿದ್ರೆ ಸ್ವೈಪ್ ಇನ್ ಸ್ವೈಪ್ ಔಟ್ ಅಂತ ಹೇಳಿ, ಅದು MG ರಸ್ತೆಯಲ್ಲಿ ಒಂದು ಬ್ಯಾಂಕ್ ಅಲ್ಲಿ ಮಾಡಿದ್ರು ಅನ್ನುವಂತ ಆರೋಪ. ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಅದನ್ನೇ ಹೇಳಿದ್ದು, ಒಂದು ಖಾತೆಯನ್ನು ಓಪನ್ ಮಾಡ್ಲಿಕ್ಕೆ ಆ ರೀತಿ ಒಂದು ಅಕೌಂಟ್ ಗಳು ಮಾಡ್ಬೇಕು ಅಂದ್ರೆ ಅವಕಾಶ ಇಲ್ಲ. FD ಇಂದ ಪರ್ಮಿಷನ್ ಆಗ್ಬೇಕು. ಮತ್ತೆ ಹೇಗಾಯ್ತು? ಅದೇ ಇದು ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಆರ್ಥಿಕ ಸಚಿವರು ಬಹಳ ಎಕ್ಸ್ಪೀರಿಯನ್ಸ್, ಆರ್ಥಿಕ ಸಚಿವರು ಬಹಳ ಎಕ್ಸ್ಪೀರಿಯನ್ಸ್ ಇಂಥದ್ರಲ್ಲೇನೆ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಚೀಫ್ ಮಿನಿಸ್ಟರ್. ಈ ರೀತಿ ರಾಜ್ಯವನ್ನ ದುಡ್ಡನ್ನ ನೇರವಾಗಿ ಲೂಟಿ ಮಾಡ್ಲಿಕ್ಕೆ ATM ಸರ್ಕಾರ ಅಂತ ಏನ್ ಹೇಳ್ತಿದ್ವಲ್ಲ, ಸುರ್ಜೇವಾಲಾ ಅವ್ರಿಗೆ ಉತ್ತರ ಹೇಳ್ಬೇಕು. ಸುರ್ಜೇವಾಲಾ ಅವರು ಎಲ್ಲಿದ್ದೀರಾ? ಮುಖ್ಯಮಂತ್ರಿ ಉತ್ತರನೇ ಇಲ್ಲ. ಪಾಪ ಎಲ್ಲೋಟ್ಟು ಕಳೆದೋಗಿದಾರೋ. ಒಬ್ಬ ವ್ಯಕ್ತಿ, ಸರ್ಕಾರಿ ನೌಕರ ಆತ್ಮಹತ್ಯೆನ ಮಾಡಿಕೊಂಡು ಸರ್ಕಾರದ ಮೇಲೆ ನೇರವಾಗಿ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ, ಮಂತ್ರಿ ಮೇಲೆ ನೇರವಾಗಿ ಆಪಾದನೆಯನ್ನು ಮಾಡಿದ್ದಾರೆ. ಅವ್ರ ಪಾಪ ಬದುಕಿದ್ ಹೇಳಕ್ಕಾದ್ರು, ಯಾರು ಹೇಳಿದ್ರು ಯಾರು ಕೇಳ್ತಿರ್ಲಿಲ್ಲ. ತನ್ನ ಸಾವಿನ ಮೂಲಕ ನೋಡಿ, ಸತ್ಯವನ್ನ ಬಯಲಿಗೆ ತರಬೇಕಾದ್ರೆ ತನ್ನ ಸಾವಿನ ಮೂಲಕ ತಂದಿರುವಂತದ್ದು ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಪ್ರಾಬ್ಲಿ ಇತಿಹಾಸ ಆದಿರ್ತದೆ. ಇದು ಒಂದು ಇತಿಹಾಸ. ಈ ರೀತಿ ಇತಿಹಾಸ ನಿರ್ಮಾಣ ಮಾಡ್ಲಿಕ್ಕೆ ಒಬ್ಬ ಅಮಾಯಕ ವ್ಯಕ್ತಿಯನ್ನ ತನ್ನ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಮಾಡುವಂತಹ ಕೀರ್ತಿ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸಲ್ಲುತ್ತೆ. ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ನೇರವಾಗಿ ಅವರೇ ಜವಾಬ್ದಾರರು, ಅವರೇ ಈ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗುತ್ತೆ. ಏನ್ CID FIR ಫೈಲ್ ಮಾಡ್ತಾನೆ, ಏನ್ CID ವಹಿಸ್ಕೊಳ್ಳೋದು? ಈ ಮೆಟೀರಿಯಲ್ ನಲ್ಲಿ ಇನ್ನೇನ್ ಮಾಡ್ತಾರೋ ಅನ್ನೋ ಅನುಮಾನ ಇದೆ. ಇನ್ನೇನ್ ಟ್ಯಾಂಪರ್ ಮಾಡ್ತಾರೋ, ಲ್ಯಾಪ್ಟಾಪ್ ನೇಮ್ ಟ್ಯಾಂಪರ್ ಮಾಡ್ತಾರೋ, ಪೆನ್ ಡ್ರೈವ್ ನೇಮ್ ಟ್ಯಾಂಪರ್ ಮಾಡ್ತಾರೋ, ಸಾಕ್ಷಿಗಳೇನ್ ನಾಶ ಮಾಡ್ತಾರೋ, ಕವರ್ ಅಪ್ ಆಪರೇಷನ್. ಇದನ್ನ CBIಗೆ ಮಿಕ್ಕಿದ ವಿಚಾರಗಳನ್ನೆಲ್ಲ ನಾಳೆ ದಿನ ನಮ್ಮ ಅಧ್ಯಕ್ಷರು, ಪ್ರತಿಪಕ್ಷದ ನಾಯಕರು ಎಲ್ಲರೂ ಇನ್ನ ಸುದೀರ್ಘವಾಗಿ ನಮ್ಮ ಪಕ್ಷದ ಹೋರಾಟ ಇದು
ನ್ಯಾಯಯುತವಾದ ಕೊನೆ ತಲುಪಿಸೋದು ನಮ್ಮ ಪಕ್ಷದಲ್ಲಿ ಈ ವಿಚಾರದಲ್ಲಿ ಕೈ ಬಿಡೋ ಪ್ರಶ್ನೆ ಇಲ್ಲ. ಬಹಳ ಬಲವಾಗಿ, ತೀವ್ರವಾಗಿ, ಸತತವಾಗಿ ಹೋರಾಟ ಈ ಸರ್ಕಾರವನ್ನ ಸಂಪೂರ್ಣವಾಗಿ ಬಯಲಿಗೆಳೆಯಕ್ಕೆ ಸಿದ್ಧರಾಗಿದ್ದೀವಿ. ಇದ್ರಲ್ಲಿ ಯಾವ ಕ್ವಶನ್ ಅಲ್ಲೂ ಇಲ್ಲ, ಹಿಂದೆ ತಿರುಗಿ ನೋಡುವಂಥದ್ದು. ಬಹಳ ಬಲವಾಗಿ ಸಚಿವ ರಾಜೀನಾಮೆಯನ್ನ ಕೊಡೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈಶ್ವರಪ್ಪ ರಾಜೀನಾಮೆ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಯಾವ ರೀತಿ ಗಟ್ಟಿತನದಲ್ಲಿ ಮಾತಾಡಿದ್ರು ಅದೇ ರೀತಿ ನಿಮ್ಮ ಈಗಿನ ವಿಪಕ್ಷ ನಾಯಕ ಮಾತಾಡ್ತಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ಘಟನೆ ನಡೆದು 2-3 ದಿನ ಆದ್ರೂ ಕೂಡ ವಿಪಕ್ಷ ನಾಯಕರು ಎಲ್ಲೂ ಕೂಡ ಅದನ್ನ ಗಟ್ಟಿ ಧ್ವನಿಯಲ್ಲಿ ಹೇಳುವಂತ ಪ್ರಯತ್ನ ಆಗಿಲ್ಲ, ಬಿಜೆಪಿಯಿಂದ ಕೂಡ ಆಗಿಲ್ಲ. ಘಟನೆ ನಡೆದಂತ ಜಿಲ್ಲೆ ಅನ್ನುವಂತ ಕಾರಣಕ್ಕೆ ಶಿವಮೊಗ್ಗದಲ್ಲಿ, ಸಚಿವರ ಜಿಲ್ಲೆ ಅಂತ ಬಳ್ಳಾರಿ, ಅಲ್ಲಿ ಮಾತ್ರ ಬಿಜೆಪಿ 2 ಕಡೆ ಪ್ರತಿಭಟನೆ ಮಾಡಿದೆ. ಎಲ್ಲೂ ಕೂಡ ಪ್ರತಿಭಟನೆ ಮಾಡಿಲ್ಲ. 3 ದಿನ ಆದ್ರೂ ಕೂಡ ರಾಜ್ಯಾಧ್ಯಕ್ಷರು ಅಥವಾ ವಿಪಕ್ಷ ನಾಯಕರು ಯಾರು ಕೂಡ ಮೃತಪಟ್ಟವರ ಮನೆಗೆ ಹೋಗ್ಲಿಲ್ಲ. ಸಿಐಡಿ ತನಿಖೆಗೆ ಆದೇಶ ಕೊಟ್ಟ ಬಳಿಕ ಸಚಿವರ ವಿಶೇಷ ಅಧಿಕಾರಿ ಅವರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳುವಂತ ಕೆಲಸ ಆಗತ್ತೆ. ಈ ಸಂದರ್ಭಕ್ಕೆ ಬಿಜೆಪಿ ಈಶ್ವರಪ್ಪನವರೀಗ ಬಿಜೆಪಿಯಲ್ಲಿ ಇಲ್ಲ ಅನ್ನುವಂತ ಕಾರಣಕ್ಕೆ ಬಿಜೆಪಿ ಈ ರೀತಿ ಒಂದು ನಿರ್ಲಕ್ಷ್ಯ ಧೋರಣೆ ತೋರಿಸ್ತಾ ಇದೆಯಾ ಅಂತ. ನಿನ್ನೆ ಪ್ರತಿಪಕ್ಷದ ನಾಯಕರು ಬಹಳ ಬಲವಾಗಿ, ಸದಾನಂದ ಗೌಡರು, ಸನ್ಮಾನ್ಯ ಆರ್ ಅಶೋಕ್ ಅವರು ಬಹಳ ಪ್ರಬಲವಾಗಿ, ನಾನು ಆ ಸಭೆಯಲ್ಲಿ ಬಹಳ ಪ್ರಬಲವಾಗಿ, ಬಹಳ ಸ್ಟ್ರಾಂಗ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇನು ಕಾಂಪ್ರಮೈಸ್. ಈಗ ನಾವು ಮಾತಾಡ್ತಿರೋದೇನ ವೀಕ್ ಕಾಣುತ್ತೆ ನಿಮ್ಗೆ? ಇನ್ನೂ ಕೂಡ ಅಲ್ಲ, ನಿಮ್ಮ ಮಾತು ವೀಕ್ ಇಲ್ಲ ಸರ್, ಮಾತು ವೀಕ್ ಇಲ್ಲ. ಬಿಜೆಪಿಗೆ ಎಲ್ಲರದು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಮಾತ್ರ ಉಗ್ರವಾಗಿ ಮಾತಾಡ್ತೀರಿ. ಜನರ ಮಧ್ಯದಲ್ಲಿ ನಿಂತು ಸಾರ್ವಜನಿಕವಾಗಿ ನೀವು ಯಾರು ರೋಡಿಗಿಳಿಯಲ್ಲ ಆಳುವಂತದ್ದು ಆರೋಪ ಇರೋದು. ನಿನ್ನೇನು ನಾವು ಇದ್ದಿದ್ದು ಬೀದಿಲಲ್ಲೇ, ನಮ್ಗೀಗ ಬೀದಿಗಿಳಿಯಕ್ಕೂ ಬಿಡಲ್ಲ ನೋಡಿ, ಬೀದಿಗಿಳಿಯಕ್ಕೂ ಎಲ್ಲ ಅವಕಾಶ ಕೊಡಲ್ಲ. ಎಲ್ಲಂದ್ರೆ ನಾವು ಪ್ರೊಟೆಸ್ಟ್ ಮಾಡೋದು ಬರೀ ಫ್ರೀಡಂ ಪಾರ್ಕಿಗೆ ಹೋಗ್ಬೇಕಾಗಿದೆ. ಬರೀ ಫ್ರೀಡಂ ಪಾರ್ಕ್ ನಲ್ಲೇ ನಾವು ಹೋರಾಟ ಮಾಡುವಂತದ್ದು ನಿಗದಿ ಆಗ್ಬಿಟ್ಟಿದೆ. ಹಾಗಾಗಿ ಎಲ್ಲಿಂದ್ರೆ ಇವತ್ತು ಹೋರಾಟದಲ್ಲಿ ಈ ಬಂಡ ಸರ್ಕಾರ ಒಂದೇ ಎರಡೇನ್ರಿ, ಇದಕ್ಕೆ ನಾಚಿಕೆ ಮಾಡಿ. ಅಲ್ಲ ಸರ್, ಈ ಸರ್ಕಾರದ ವಿರುದ್ಧ ಒಂದೇ ಒಂದು ವಿಧಾನಸೌಧ ಮುತ್ತಿಗೆ ಹಾಕುವಂತ ಹೋರಾಟ ಕೂಡ ಆಗಿಲ್ಲ 1 ವರ್ಷದಿಂದ. ಈಗಾಗಲೇ ಸಾಕಷ್ಟು ಹೋರಾಟ, ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ. ಯಾವ್ದೋ ಒಂದು ಸರ್ಕಾರದಲ್ಲಿ ಪ್ರಾರಂಭದಲ್ಲಿ ಬಂದಾಗ ಏನೋ ಒಂದು ಹನಿಮೂನ್ ಪೀರಿಯಡ್ ಅಂತ ಇರ್ತದಲ್ಲ, ಸರ್ಕಾರ ಜನನು ನಾವು ಮಾಡ್ತೀರಿ ಏನೋ ದ್ವೇಷದಲ್ಲಿ ಮಾಡ್ತಿದ್ದಾರೆ ಅತಿ ಆಗಿಂತ. ಆದ್ರೆ ನಾವು ಪ್ರತಿನಿತ್ಯನೂ ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಪ್ರತಿನಿತ್ಯ ನಿರ್ಮಾಣ ಆಗಿರುವಂತ ಹೋರಾಟದ ಒಂದು ಸನ್ನಿವೇಶದಲ್ಲಿ ಇವತ್ತು ಯಾವ ಕಾರಣದಲ್ಲೂ ಇದು ನೇರವಾಗಿ ನನ್ಗೆ ಹೇಳೋದು, ಈ ನಾಗೇಂದ್ರ ಅವರು ಪರಿಶಿಷ್ಟ ಪಂಗಡ ಸಚಿವ, ದಲಿತರಿಗೇನೆ ಮೋಸ ಮಾಡ್ತಿರಂತ, ದಲಿತರ ಪರವಾಗಿ ಗುಂಡೆ ಹೇಳಿಕೆ ಕೊಡ್ತಿರಲ್ಲ. ದಲಿತರ ದುಡ್ಡನ್ನ ಹೇಗೆ 11,000-12,000 ಕೋಟಿ ನೇರವಾಗಿ ಹಿಂಗೆ ದುರ್ಬಳಕೆ ಮಾಡ್ಕೊಂಡ್ರು. ಮತ್ ಈಗ ನೇರವಾಗಿ ಇವ್ರ ಸ್ವಂತ ಖಾತೆಗೆ ವರ್ಗಾವಣೆ ಮಾಡ್ಕೊಂಡಿರುವಂತದ್ದು, ಆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು, ವಿಡ್ರಾ ಮಾಡ್ಕೊಂಡಿರೋದು, ಇವೆಲ್ಲ ನೋಡಿದ್ರೆ ಇವ್ರಿಗೇನು ಬಂಟತನ ನೋಡಿ. ಇದುವರೆಗೂ ಮುಖ್ಯಮಂತ್ರಿ ಎಲ್ಲಿದ್ದಾರೆ ಅಂತ ಹುಡುಕಿ ಕೊಡ್ಬೇಕು. ಡೆಲ್ಲಿಯಲ್ಲಿ ಕೂತಿದ್ದಾರೆ ಪಾಪ, ಲಾಬಿ ಮಾಡ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರು ಯಾರಿಗೆ ಟಿಕೆಟ್, ಯಾರಿಗೆ MLC ಮಾಡಬೇಕು ಅನ್ನೋದಕ್ಕೋಸ್ಕರ ಡೆಲ್ಲಿಯಲ್ಲಿ ಕೂತಿದ್ದಾರೆ. ಇಲ್ಲಿ ಸರ್ಕಾರದ ದುಡ್ಡು ಈ ರೀತಿ ನೇರವಾಗಿ ದರೋಡೆ ಮಾಡಿದಾರಲ್ಲ, ಇದಕ್ಕೆ ಮುಖ್ಯಮಂತ್ರಿ, ಆರ್ಥಿಕ ಸಚಿವರೇ ಕಾರಣಕರ್ತರು. ಮುಖ್ಯಮಂತ್ರಿಗಳಾಗಿ ಸರ್ಕಾರದಲ್ಲಿ ಇವರೇ ನೇರ ಹೊಣೆ. ಹಾಗಾಗಿ ಇವರೇ ರಾಜೀನಾಮೆ ಕೊಡಬೇಕು, ಬೇರೆ ಯಾರು ಅಲ್ಲ. ಪ್ರಥಮ ಆರೋಪಿ ಯಾರು ಅಂದ್ರೆ ಮುಖ್ಯಮಂತ್ರಿನೇ, ಪ್ರಥಮ ಆರೋಪಿ ಅವರೇ. ಅದನ್ನ ಹೇಳೋಕೆ ಇವತ್ತು ಎಲ್ಲೊಂದು ಕಡೆ FIR ನಲ್ಲಿ FD ಪರ್ಮಿಷನ್ ಇಲ್ಲದೆ ಯಾರು ಖಾತೆ ಪ್ರಾರಂಭ ಮಾಡಕ್ಕಾಗಲ್ಲ, ಯಾರು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ರೀತಿ ವ್ಯವಸ್ಥೆನಲ್ಲಿ ಹೇಗ್ ಬೇಕಾದ್ರೆ ಖಾತೆ ಓಪನ್ ಮಾಡ್ಲಿಕ್ಕೆ ಮನೆ ನಾವೇ ಒಂದು ಖಾತೆ ಪ್ರೈವೇಟ್ ನಲ್ಲಿ ಓಪನ್ ಮಾಡ್ಬೋದು ಅಷ್ಟೇ ಹೊರತು ಸರ್ಕಾರದಲ್ಲಿ ಈ ರೀತಿ ಯಾವುದೇ ಖಾತೆಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಮಾಡಿರುವಂತ ಪ್ರತಿಯೊಂದು ಖಾತೆನಲ್ಲೂ ನೇರವಾಗಿ ಆರ್ಥಿಕ ಸಚಿವರು, ಮುಖ್ಯಮಂತ್ರಿನೇ ಹೊಣೆಗಾರರು. ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಖಂಡಿತ ಇವತ್ತು ನಾಳೆ ಭೇಟಿ ಕೊಡುವಂತದ್ದಾಗ್ತಿದೆ. ಇಲ್ಲ, ನಾಳೆ ಭೇಟಿ ಕೊಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಹೋಗುವಂತಿದ್ದಾರೆ. ಮತ್ತು ಇದು ಈ ಹೋರಾಟ ಬಹಳ ಪ್ರಬಲವಾಗಿ ತಗೊಳ್ತೀವಿ. ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆನೆ ಪಡೆಯುವಂತದ್ದಾಗ್ಬೇಕಾಗುತ್ತೆ. ನಾನು ಯಾಕೆಂದ್ರೆ ಇನ್ನೂ ಸವಿಸ್ತಾರವಾಗಿ ಇವತ್ತು ನಾನು ಈ ಪತ್ರಿಕಾಗೋಷ್ಠಿ ಮುಖ್ಯವಾಗಿ ವಿಧಾನ ಪರಿಷತ್ತಿನ ಚುನಾವಣೆ ವಿಚಾರದಲ್ಲಿ ತಗೊಂಡಿದ್ದೀನಿ. ಇವತ್ತು ನಾಳೆ ದಿನ ಎಲ್ಲಾ ಭಾಗದಲ್ಲೂ ಪತ್ರಿಕಾಗೋಷ್ಠಿ ನಡೆಯುವಂತದ್ದಾಗುತ್ತೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಇನ್ನೂ ಬಹಳ ಸ್ಪಷ್ಟತೆಯನ್ನ, ಈ ಹೋರಾಟದ ವಿಚಾರವನ್ನ, ಯಾವ ರೀತಿಯ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರ ಅವನಿಗೇನೆ ಈ ರೀತಿ ಅನ್ಯಾಯ ಆಗಿರುವಂತದನ್ನ ಬಯಲಿಗೆಳೆಯುವಂಥದ್ದು, ಅವನು ತನ್ನ ಸಾವಿನ ಮೂಲಕ ಹಗರಣವನ್ನ ಬಯಲಿಗೆಳೆದಿರುವಂತದ್ದು, ಮಂತ್ರಿನೇ ಒಪ್ಕೊಂಡಿರುವಂತದ್ದು, ಯಾವ ಸಾಫ್ಟ್ವೇರ್ ಕಂಪನಿಗೆ ವರ್ಗಾವಣೆ ಮಾಡಿದ್ದಾರೆ, ತಿರ್ಗಾ ವಾಪಸ್ ಇಸ್ಕೊಂಡಿದ್ದಾರೆ, ಇನ್ನ ವಾಪಸ್ ಬರುತ್ತಂತೆ.
ಏನ್ರಿ ಇದು ಕಾಮಿಡಿ? ಇದೆಲ್ಲಾರು ನೋಡಿದ್ದೀರಾ? ಪಾಪ ಬಂಡ ಸರ್ಕಾರದ ಮುಖ್ಯಸ್ಥರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅಪ್ಪ. ಭ್ರಷ್ಟಾಚಾರ ಅಂತ ಎಲ್ಲಿ ನಿಮ್ ಭ್ರಷ್ಟಾಚಾರ ಎಲ್ಲಿ ನೋಡ್ರು ಭ್ರಷ್ಟಾಚಾರ. ಇಂತ ಲೂಟಿ ಸರ್ಕಾರ, 100% ಲೂಟಿ ಸರ್ಕಾರ ಏನಾದ್ರು ನೋಡ್ಲಿಕ್ಕೆ ಸಾಧ್ಯವಿದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಇಂತ ಬಂಡ ಸರ್ಕಾರ, ಲೂಟಿ ಸರ್ಕಾರ ನೋಡೋಕೆ ಸಾಧ್ಯ. ಸರ್, ನಿನ್ನೆ ನಾಗೇಂದ್ರ ಅವರು ಹೇಳಿದ ಸುದ್ದಿಗೋಷ್ಠಿಯಲ್ಲಿ ಹಣ ವರ್ಗಾವಣೆ ಬಗ್ಗೆ ಬಹಳ ಸ್ಪಷ್ಟವಾಗಿ MD ಅವರಿಗೆ ಮಾಹಿತಿ ಇತ್ತು, ಆದ್ರೆ ಅವ್ರು ನನ್ನ ಗಮನಕ್ಕೆ ತರೋದ್ರಲ್ಲಿ ವಿಫಲರಾಗಿದೆ, ತಂದಿಲ್ಲ ಅಂತ ಹೇಳಿದ್ದಾರೆ. ಇಷ್ಟಾದ್ರೂ ಕೂಡ ಅವ್ರ ವಿರುದ್ಧ ಕ್ರಮ ಆಗಿಲ್ಲ. ಮುಂದ್ರಿ ಇವ್ರೆಲ್ಲರದು ಕಾಲ್ ರೆಕಾರ್ಡ್ ತೆಗ್ದ್ಬಿಟ್ಟೆಲ್ಲ ಆಗ್ತದೆಲ್ಲ ಸರಿ ಗೊತ್ತಾಗುತ್ತೆ. ಯಾರ್ಯಾವ ವರ್ಗಾವಣೆ ಹಂಗೆ ಆಗತ್ತೆ ನೋಡಿ. ಒಬ್ಬ ವ್ಯಕ್ತಿ ಅಕೌಂಟ್ ಆಫೀಸರ್, ಅಕೌಂಟೆಂಟ್, ಅಧೀಕ್ಷಕ ಹೇಳ್ಬೇಕು ಅಂದ್ರೆ ಅವ್ನಿಗೆ ಪ್ರಾಣ ಕೊಟ್ಬಿಟ್ಟು ಸುಮ್ನೆ ಹೇಳಿಕೆ ಕೊಟ್ಟಿದಾರ? ಸುಮ್ನೆ ಹೇಳಿಕೆ ಕೊಟ್ಟಿದಾರ ಸರ್? ನೇರವಾಗಿ ಅವರೇ ಒಪ್ಕೊಂಡಿದಾರಲ್ಲ. ಈಗ MD ಈ ರೀತಿ ಮಾಡಿದಾನೆ ಅಂತ ಒಬ್ಬ ಮಂತ್ರಿ ಒಪ್ಕೊಂಡಿದ್ದಾನೆ ಅಂದ್ರೆ, ಒಬ್ಬ ಸ್ಪೆಷಲ್ ಆಫೀಸರ್ ಹೋಗಿದ್ದಾರೆ, ಒಬ್ಬ ಆಪಾದನೆ ಆಯ್ತಪ್ಪ ಇವನು ಸತ್ಯವಂತನೇ, FIR ನಲ್ಲಿ ಒಬ್ಬ ಸೂಸೈಡ್ ನೋಟ್ ಅಲ್ಲಿ ಬರ್ದಾದ್ಮೇಲೆ ಅಬೇಟ್ಮೆಂಟ್ ಆಫ್ ಸೂಸೈಡ್ ಅಂತ ಬರ್ದಾದ್ಮೇಲೆ ಯಾವ ರೀತಿ FIR ಫೈಲ್ ಮಾಡ್ಬೇಕ್ರಿ? ಇದೇನ್ ಸರ್ಕಾರನೇನ್ರಿ? ಇದೇನ್ ಗೃಹ ಇಲಾಖೆನ? ಎಲ್ಲರ ವ್ಯವಸ್ಥೆ ಬದುಕಿದ್ಯಾ? ಬರೀ ಟ್ಯಾಂಪರಿಂಗ್, ಕವರ್ ಅಪ್, ಈ ರೀತಿ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ನಿಂತಿರುವಂತ ಈ ಬಂಡ ಸರ್ಕಾರನೇ ಈ ಕಾಂಗ್ರೆಸ್ ಸರ್ಕಾರ. ಯಾರಾದ್ರೂ ಬೇಜವಾಬ್ದಾರಿತನದಲ್ಲಿ ಮಾತಾಡ್ಬೇಕೆ ಹೊರತು, ಇಗ್ನೋರೆನ್ಸ್ ಅಲ್ಲಿ ಮಾತಾಡ್ಬೇಕು ಹೊರತು, ಈ ರೀತಿ ಮಾತುಕತೆನ ಮಾತಾಡುವಂತ ಇತಿಹಾಸದಲ್ಲಿ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ನೋಡ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಕರ್ನಾಟಕ ಇಂತ ಪ್ರಗತಿಪರವಾದಂತ ಒಂದು ರಾಜ್ಯ, ಇಂಥ ರಾಜ್ಯದಲ್ಲಿ ಇಂಥ ಮಹಾನ್ ಪೌರು ಇರೋದು ಇಂಥ ದೌರ್ಭಾಗ್ಯ ನಮ್ದು. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ ಸರ್, ಪ್ರಜ್ವಲ್ ಅವರು ವಾಪಸ್ ಬರ್ತೀನಿ ಅಂತ ಏನು ವಿಡಿಯೋ ಕಳಿಸಿದ್ದಾರೆ, ಅದಕ್ಕೆ ಡೈರೆಕ್ಷನ್ ಅಮಿತ್ ಶಾ ಅಂತ. ಇವರು ಕನ್ಸಿನಲ್ಲೆಲ್ಲ ಯಾರು ಡೈರೆಕ್ಷನ್, ಇವರು ಬಾಯಿಗೆ ಒಂದ್ ಸ್ವಲ್ಪ ಬೀಗ ಹಾಕೊಂಡು ನೆಟ್ಟಿಗೆ ಮಾತಾಡೋದು ಕಲ್ತ್ಕೊಂಡ್ರೆ ಬಹಳ ಒಳ್ಳೇದಾಗಿರುತ್ತೆ. ನಾಲ್ಗೆಯಿಂದ ಹೇಗ್ ಬೇಕಾದ್ರೂ ಮಾತಾಡ್ತಾರೆ. ಅವ್ರ ನೀತಿ ಏನು ಇಲ್ಲ. ಈಗಾಗ್ಲೇ ಅವ್ರ ಬಾಯಿನ ಪ್ರತಿಫಲ ಆಗ್ಲೇ ಅನುಭವಿಸಿದ್ದಾರೆ. ಇನ್ನೊಂದು ಜೂನ್ 4ನೇ ತಾರೀಕು ಇನ್ನೊಂದು ಅನುಭವಿಸ್ತಾರೆ. ಅವ್ರ ಮಾತು ಹೇಗೆ ಕಂಟ್ರೋಲ್ ಇಲ್ಲದೆ ಮಾತಾಡಿ ಮನ ಬಂದಂತೆ ಮಾತಾಡೋಂತ ವಿಶೇಷ ವ್ಯಕ್ತಿ. ಹಾಗಾಗಿ ವಿಶೇಷ ವ್ಯಕ್ತಿ ಬಗ್ಗೆ ಎಷ್ಟು ಕಮ್ಮಿ ಮಾತಾಡಿದ್ರು ಒಳ್ಳೇದು. ಆಗ ನಾನೇನು ಹೆಚ್ಚು ವಿಶೇಷ ವ್ಯಕ್ತಿ ಬಗ್ಗೆ ಮಾತಾಡಲ್ಲ. ಜನನೇ ಗೊತ್ತಿದ್ದಾರೆ ಇವ್ರು ಎಷ್ಟು ವಿಶೇಷ ಇದ್ದಾರೆ ಅಂತ ಜನ ಗೊತ್ತಿದೆ.